ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಪ್ರಿಯಾ ಬಂಡವಾಳ ಹೊರಬಿತ್ತದೆ. ಹಾಗಿದ್ರೆ ಇಲ್ಲಿ ನಂದವರು ಪ್ರಿಯಾ ವಿರುದ್ಧವಾಗಿ ಏನು ತೀರ್ಮಾನ ತಗೋತಾರೆ, ಏನಾಯಿತು, ಏನು ಕತೆ, ಮನೆಯಿಂದನೇ ಓಡಿಸ್ಬಿಡ್ತಾರ, ಮದುವೆಯನ್ನೇ ಮುಹೂರ್ತ ಹಾಕ್ತಾರ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಅಮ್ಮು ಜೊತೆ ಮುನ್ಸ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ನಂದವರ ವಿಷಯದಲ್ಲಿ ಅಮ್ಮು ಮಾಡಿದಂತಹ ಒಂದು ವಿಷಯ ನಿಜಕ್ಕೂ ವಲ್ಲಭನ ಮನಸ್ಸನ್ನು ಘಾಸಿ ಮಾಡಿತ್ತು. ಎಲ್ಲರೂ ಕೂಡ ಮರ್ತಿದ್ರು ಕೂಡ ಇನ್ನೂ ವಲ್ಲಭ ಅಮ್ಮು ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಬಿಕಾಸ್ ಇಲ್ಲಿ ನನ್ನ ತಂದೆಗೆ ಅವಮಾನ ಆಯಿತು ಅಮ್ಮು ಮಾಡಿದಂತಹ ನಿರ್ಧಾರದಿಂದ ಅಂತ ಹೇಳಿ ತುಂಬ ವಿಚಾರ ಮಾಡ್ಕೊಂಡಿದ್ದಾರೆ. ಆ ಕಡೆ ಕೇಶವ ಕೂಡ ವಿಚಾರ ಮಾಡ್ಕೊಂಡಿದ್ರು. ನಂತರ ಇಲ್ಲಿ ಮೀನಾ ಕೇಶವ ಚೆನ್ನಾಗಾದ್ರು, ಮಾವ ಕೂಡ ವಿಚಾರ ಮಾಡ್ಕೊಂಡಿದ್ರು. ಮಾವ ಕೂಡ ಮೀನಾ ಅಮ್ಮು ಜೊತೆ ಚೆನ್ನಾಗಾದ್ರು. ಆದರೆ ವಲ್ಲಭ ಅಂತೂ ಇನ್ನೂ ಕೂಡ ಅಮ್ಮು ಜೊತೆ ಚೆನ್ನಾಗಾಗಿರಲಿಲ್ಲ. ಹಾಗಾಗಿ ಅಮ್ಮು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದೆ. ಅವಳ ಜೊತೆ ಮೀನಾ ಮತ್ತು ಗಿಚ್ಚು ಸೇರಿಕೊಂಡು ಸಖತ್ತಾಗಿ ಮಸ್ತ್ ಪ್ಲಾನ್ ಮಾಡಿ ವಲ್ಲಭ ಮತ್ತು ಅಮ್ಮುನ ಮತ್ತೆ ಒಂದು ಮಾಡಬೇಕು, ಮತ್ತೆ ಅವರಿಬ್ರು ಚೆನ್ನಾಗಿ ಮಾತಾಡೋ ರೀತಿ ಮಾಡಬೇಕು ಅಂತ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಅಮ್ಮು ಬಂದು ನಾನು ವ್ರತ ಮಾಡ್ತಾ ಇದ್ದೀನಿ, ವಲ್ಲಭ ಊಟ ಮಾಡೋ ಹಾಗಿಲ್ಲ, ಹಾಗೆ ಹೀಗೆ ಅಂತ ಹಿಡಿದು. ಬಟ್ ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಯಾಕಂದರೆ ಮನೆಯವ್ರು ಎಲ್ಲರೂ ಕೂಡ ಮಲಗದ ಮೇಲೆ ತಾನೇ ಪ್ರೀತಿಯಿಂದ ಮುದ್ದೆ ಮಾಡಿ ವಲ್ಲಭನ ಫೇವ್ರೇಟ್ ಊಟವನ್ನು ಬಡಿಸ್ಬೇಕು, ಅದರ ಮುಖಾಂತರ ವಲ್ಲಭನ ಹತ್ರ ಕ್ಷಮೆ ಕೇಳಬೇಕು ಅನ್ನೋದು ಅಮ್ಮು ಪ್ಲಾನ್ ಆಗಿತ್ತು. ಮೀನಾ ಮತ್ತು ಗಿರೀಶ್ ಅವರು ಇದಕ್ಕೆ ಸಾಥ್ ಕೊಟ್ಟಿದ್ರು. ಅದೇ ರೀತಿಯಾಗಿ ಇಲ್ಲಿ ವಲ್ಲಭನ್ನ ಎಬ್ಸಿ ಕರ್ಕೊಂಡು ಬರ್ತಾಳೆ ಅಮ್ಮು. ನಿನ್ನ ಫೇವ್ರೇಟ್ ಮುದ್ದೆ ಮಾಡಿದ್ದೀನಿ ಅಂತ ಹೇಳಿದಾಗ ನನಗೆ ಫೇವ್ರೇಟ್ ಮುದ್ದೆ ಅಂತ ನಿನಗೆ ಹೇಗೆ ಗೊತ್ತಾಯಿತು, ಅಮ್ಮ ಹೇಳಿ ಕೇಳಿಸ್ಕೊಂಡಿರ್ತೀಯ ಅಲ್ವಾ, ಅಮ್ಮನೇ ಹೇಳಿರೋದಲ್ವಾ ಅಂದಾಗ ಹೌದು ತಿಳ್ಕೊಂಡೆ, ನಿನ್ನ ಫೇವ್ರೇಟ್ ಮುದ್ದೆ ಅಂತ ಗೊತ್ತಾಗಿದೆ, ನಾನೇ ನನ್ನ ಕೈಯಾರೆ ನಿನಗೋಸ್ಕರ ಮುದ್ದೆ ಮಾಡಿದ್ದೀನಿ, ತಗೋ ತಿನ್ನು ಅಂತ ಹೇಳಿ ಕೊಡ್ತಾರೆ. ಮುದ್ದೆ ಮುರಿಯೋಕೆ ಹೋದರೆ ಮುದ್ದೆ ಮುರಿಯೋಕ್ಕೂ ಆಗ್ತಿಲ್ಲ. ಈ ಕಡೆ ಇದು ಒಂದು ಮುದ್ದೆನ ಯಾರಾದರೂ ಹೀಗೆ ಮುದ್ದೆ ಮಾಡ್ತಾರಾ ಅಂತ ಹೇಳ್ತಿದ್ರೆ ನಾನು ಚೆನ್ನಾಗೇ ಮಾಡಿದ್ದೀನಿ, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ಹೇಳಿ ಅಮ್ಮು ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದಲ್ಲ, ಇದು ಮುದ್ದೆ ಅಲ್ಲ, ಮುದ್ದೆ ಇದು ಬಾಲ್, ಗುಂಡು ಎಸೆತ ಅಂತಾರಲ್ಲ, ಅದಕ್ಕೆ ಇದನ್ನು ಕೊಟ್ಬಿಡ್ಬೋದು, ಅಷ್ಟು ಮಟ್ಟಿಗೆ ಮಾಡಿದ್ಯಾ ಮುದ್ದೆಯನ್ನು, ನಿಮಗೆ ಮುದ್ದೆನೇ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನಂತರ ಇಲ್ಲಿ ಸ್ಪೂನ್ ತೊಗೊಂಡಾದರೂ ತೆಗಿತೀನಿ ಅಂತ ಹೇಳಿ ಮುಂದಾಗ್ತಾರೆ. ಸ್ಪೂನಲ್ಲಿ ಅದನ್ನು ಮುದ್ದೆಯನ್ನು ಕಟ್ ಮಾಡೋಕ್ಕೆ ಹೋದರೆ ಸ್ಪೂನೇ ಮುರಿದು ಹೋಗ್ಬಿಡತ್ತೆ. ಯಪ್ಪ ಏನಿದು, ಮುದ್ದೆ ಕಟ್ ಮಾಡೋಕ್ಕೆ ಹೋದರೆ ಸ್ಪೂನೇ ಮುರಿದು ಹೋಯ್ತಲ್ಲ, ಎಷ್ಟು ಮಟ್ಟಿಗೆ ನೀನು ಮುದ್ದೆ ಮಾಡಿರಬೇಕು, ಈ ಮುದ್ದೆಯನ್ನು ನಾನು ತಿನ್ನಬೇಕಾ, ಇದು ಮುದ್ದೆನಾ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಆಗ ಇಲ್ಲಿ ಅಮ್ಮು ಆದರೂ ಕೂಡ ವಲ್ಲಭ ನಾನು ನಿನಗೋಸ್ಕರನೇ ಅಲ್ವಾ ಮುದ್ದೆ ಮಾಡಿದ್ದು, ನೀನು ನನ್ನನ್ನು ಕ್ಷಮಿಸಿದ್ಯಾ ಅಲ್ವಾ, ನನ್ನ ಜೊತೆ ಚೆನ್ನಾಗಿರ್ತೀಯ ಅಲ್ವಾ ಅಂತ ಕೇಳ್ತಿದ್ರೆ ಇಲ್ಲಿ ವಲ್ಲಭ ಅಮ್ಮನ ಕ್ಷಮಿಸಿದ್ದಾರೆ. ಬಟ್ ಅದನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ತುಂಬಾ ಬಿಕುಮಾನವನ್ನು ತೋರಿಸಿದ್ದೆ, ಯಾರು ನಿನ್ನನ್ನು ಕ್ಷಮಿಸೋದ, ಅದಂತೂ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ಇದು ಅಮ್ಮು ಮನಸ್ಸಿಗೆ ತುಂಬಾ ಘಾಸಿ ಆಗುತ್ತೆ. ತದನಂತರ ಬಾಯಲ್ಲಿ ನಿನಗೆ ಮುದ್ದೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿ ಅದೇ ಸರಿ ರಾತ್ರಿಯಲ್ಲಿ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿದ್ದೆ, ಅಮ್ಮನ ನಿಲ್ಲಿಸ್ಕೊಂಡು ಮುದ್ದೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡು ಅಂತ ಹೇಳಿದ್ದೆ. ಇಲ್ಲಿ ಮುದ್ದೆ ಮಾಡೋದನ್ನು ತುಂಬ ನೀಟಾಗಿ ಹೇಳ್ಕೊಡ್ತಾರೆ ಅಮ್ಮುಗೆ. ಅಮ್ಮಗಂತೂ ವಲ್ಲಭ ಹೇಳ್ಕೊಟ್ರು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಇಲ್ಲಿ ಅಡುಗೆ ಮನೆಗೆ ಹೋಗದೆ ಇರೋ ಅಮ್ಮುಗೆ ಇದೆಲ್ಲವೂ ಕೂಡ ಹೊಸ ಥರ ಕಾಣಿಸುತ್ತೆ. ಫಸ್ಟ್ ಟೈಮ್ ತಾನು ಮುದ್ದೆ ಮಾಡೋದಕ್ಕೂ ಈಗ ವಲ್ಲಭ ಮುದ್ದೆ ಮಾಡಿದ್ದಕ್ಕೂ ಅಚ್ಚುಕಚ್ಚಾಂತರ ಇರುತ್ತೆ. ಬಿಕಾಸ್ ಯಾಕಂದರೆ ಇಲ್ಲಿ ವಲ್ಲಭ ತುಂಬ ಅಚ್ಚುಕಟ್ಟಾಗಿ ಮುದ್ದೆಯನ್ನು ಮಾಡಿರ್ತಾರೆ. ನಂತರ ಇಲ್ಲಿ ಮುದ್ದೆ ಊಟವನ್ನು ಸಖತ್ತಾಗೆ ಮಾಡ್ತಾರೆ. ಇಲ್ಲಿ ವಲ್ಲಭ ಮುದ್ದೆ ಊಟವನ್ನು ಸಖತ್ತಾಗೆ ಮಾಡಿದೆ ನೋಡು, ಈಗ ಹೇಗಿದೆ ಮುದ್ದೆನ, ಎಷ್ಟು ಚೆನ್ನಾಗಿ ಮುರಿಬೋದು, ನೀನು ಮಾಡಿದ್ದೆ ಮುದ್ದೆಯನ್ನು ನನ್ನ ಹತ್ರ ನೋಡಿ ಕಲ್ತ್ಕೋಬೇಕು, ಇನ್ನು ಮುಂದೆ ಮುದ್ದೆಯನ್ನು ಹೇಗೆ ಮಾಡಬೇಕು ಅಂತ, ತಗೋ ನೀನು ಕೂಡ ತಿನ್ನು ಅಂತ ಹೇಳಿ ವಲ್ಲಭ ಹೇಳ್ತಾರೆ. ನನಗೆ ಹೇಗೆ ಕಟ್ ಮಾಡೋದು ಅಂತಲೇ ಗೊತ್ತಿಲ್ಲ, ಹೇಗೆ ಮುದ್ದೆ ಮುರಿಯೋದು ಅಂತಲೇ ಗೊತ್ತಿಲ್ಲ ಅಂತ ಅಮ್ಮ ಹೇಳಿದಾಗ ಹೌದಾ ನಾನು ತೋರಿಸ್ತೀನಿ ನೋಡು, ಅದೇ ರೀತಿಯಾಗಿ ನೀನು ಮಾಡಿ ಮುದ್ದೆ ತಿನ್ನು ಅಂತ ಹೇಳ್ತಾರೆ. ಈ ಕಡೆ ಅಮ್ಮಗೆ ಹೇಳ್ಕೊಡೋದೇ ಒಂದು ದೊಡ್ಡ ಟಾಸ್ಕ್ ರೀತಿ ಇಲ್ಲಿ ವಲ್ಲಭಗೆ ಅನಿಸ್ಬಿಡುತ್ತೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವಲ್ಲಭ ನಿನಗೆ ಮುದ್ದೆ ಹೇಗೆ ಮುರಿಯೋದು ಅಂತ ಹೇಳಿ ಹೇಳ್ಕೊಡೋಕ್ಕಿಂತ ಹೆಚ್ಚಾಗಿ ನಾನೇ ನಿನಗೆ ಮುದ್ದೆ ತಿನ್ನಿಸ್ಬಿಟ್ರೆ ವಾಸಿ ಒಳ್ಳೇದಾಗತ್ತೆ ಅಂತ ಹೇಳಿದೆ. ಇಲ್ಲಿ ವಲ್ಲಭನೇ ಅಮ್ಮುಗೆ ಮುದ್ದೆ ತಿನ್ನಿಸೋದಕ್ಕೆ ಮುಂದಾಗ್ತಾರೆ. ನಿಜಕ್ಕೂ ಕೂಡ ಇಲ್ಲಿ ಅಮ್ಮು ಎಮೋಷ್ನಲ್ ಆಗ್ತಾಳೆ. ಮತ್ತೆ ನಿನ್ನನ್ನು ಕ್ಷಮಿಸಿದ್ಯಾ ಅಲ್ವಾ ವಲ್ಲಭ ಅಂತ ಕೇಳಿದಾಗ ಬಿಗುಮಾನಕ್ಕೆ ಒಳಗಾದಂಥ ವಲ್ಲಭ ಇಲ್ಲ ಅಂತಲೇ ಹೇಳಿ ಹೋಗ್ತಾರೆ. ಇದು ಅಮ್ಮು ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ. ಆದರೆ ಇತ್ತ ಕಡೆ ಪ್ರಿಯಾಗೆ ನಿದ್ರೆ ಬರ್ತಿಲ್ಲ. ಬಿಕಾಸ್ ನಾಳೆ ಅವರ ಮದುವೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ. ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತಿದ್ದಾಗೆ ಆಧಾರ್ ಕಾರ್ಡ್ ಹೊರ ಬರುತ್ತೆ. ಆಧಾರ್ ಕಾರ್ಡ್ ಬರ್ತಿದ್ದಾಗೆ ಸತ್ಯ ಹೊರ ಬರುತ್ತೆ. ನನ್ನ ಡೇಟ್ ಆಫ್ ಬರ್ತ್ ಆಚೆ ಬಂದು ಎಲ್ರಿಗೂ ಕೂಡ ನಾನು ಮಾಧವ್ ಅವ್ರಿಗಿಂತ 1 ವರ್ಷ ದೊಡ್ಡೋಳು ಅನ್ನೋ ವಿಷಯ ಗೊತ್ತಾಗುತ್ತೆ. ಏನಪ್ಪ ಮಾಡೋದು, ನಾನು ಮೊದಲು ಆಧಾರ್ ಕಾರ್ಡನ್ನು ಎತ್ಕೋಬೇಕು ಅಂತ ಹೇಳಿ ಅಂದ್ಕೊಂಡು ಟ್ರೈ ಮಾಡ್ತಾಳೆ. ಬಟ್ ಮಾಧವ್ ಅವರು ಆ ಒಂದು ಆಧಾರ್ ಕಾರ್ಡನ್ನು ತುಂಬ ಚೆನ್ನಾಗಿ ಜೋಪಾನವಾಗಿ ಇಟ್ಟಿರ್ತಾರೆ. ಇಲ್ಲಿ ಮಾಧವ್ ಅವರು ಪ್ರಿಯಾ ಕೈಯನ್ನು ಇಟ್ಕೊಂಡು ಮಲಗಿರೋದ್ರಿಂದಾಗಿ ಇಲ್ಲಿ ಪ್ರಿಯಾ ಕೈಯನ್ನು ಬಿಡಿಸ್ಕೊಂಡು ಆಧಾರ್ ಕಾರ್ಡ್ ತಗೊಳ್ಳೋದು ಕಷ್ಟ ಆಗುತ್ತೆ. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು
ನಿಜಕ್ಕೂ ಕೂಡ ಪ್ರಿಯಾಯಿಂದ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ. ಪ್ರಿಯಾ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅಮ್ಮಂಗೆ ಕರೆ ಮಾಡಿದಾಳೆ, ಅಮ್ಮ ಇವತ್ತು ರಿಜಿಸ್ಟ್ರೇಷನ್ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಖಂಡಿತ ಇವತ್ತು ನನ್ನ ಆಧಾರ್ ವಿಷಯ ಹೊರಗಡೆ ಬರುತ್ತಮ್ಮ. ಮದುವೆ ನಾನು ದೊಡ್ಡವಳಾಗಿ ಆಗಿದ್ದೀನಿ ಅಂತ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡಬಹುದು ಅವರು? ನಾನು ಮಾಧವ್ ಅವ್ರಿಗಿಂತ ದೊಡ್ಡವಳು ಅಂತ ಗೊತ್ತಾಗಿ ಕೂಡ ನೀವು ಮದುವೆ ಮಾಡಿದ್ರ ಅಂದರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಮ್ಮ? ತುಂಬ ಭಯ ಆಗ್ತದೆ. ಮನೆಯವ್ರಿಗೆ ಎಲ್ಲರೂ ಕೂಡ ಬರ್ತಿದ್ದಾರೆ ಅಂತಕ ಮನೆಯವ್ರಿಗೆ ಎಲ್ಲರೂ ಕೂಡ ಬರ್ತಿದ್ದಾರಾ? ಮೀನಾ ಕೂಡ ಬರ್ತಿದ್ದಾಳ ಅಂತ ಹೇಳಿ ವೀಣವ್ರು ಕೇಳ್ತಾರೆ. ಹೌದಮ್ಮ, ಮೀನವ್ರು ಕೂಡ ಬರ್ತಿದ್ದಾರೆ ಅಂದಾಗ, ಅಯ್ಯೋ ಮೀನಾ ಅಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಬರಬಾರ್ದು, ಯಾರಿಗೇನೋ ಗೊತ್ತಾಗಿಲ್ಲ ಅಂದರೂ ಅವಳಂತೂ ನಿಜಕ್ಕೂ ಕೂಡ ಕಿಲಾಡಿ ಎಲ್ಲವನ್ನ ಕೂಡ ಕಂಡು ಹಿಡಿದ್ಬಿಡ್ತಾಳೆ. ಅವಳು ಕೈಗೆ ಸಿಕ್ಕ ಹಾಕೊಂಡ್ರೆ ಮುಗೀತು ಕತೆ. ನೀನು ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಬರ್ದೇ ಇರೋ ಹಾಗೆ ನೀನು ನೋಡ್ಕೋ, ಆ ರೀತಿ ಮಾಡು ಅಂತ ಹೇಳ್ತಾರೆ. ಸರಿಯಮ್ಮ, ನೀನು ಹೇಳು ಹಾಗೆ ಮಾಡ್ತೀನಿ. ಮೀನವರು ನಮ್ಮ ಜೊತೆ ಬರಲೇಬಾರ್ದು, ಆ ರೀತಿ ನಾನು ಪ್ಲ್ಯಾನ್ ಮಾಡಿ ಅವರನ್ನು ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ನಂತರ ಇಲ್ಲಿ ಸೂರ್ಯಕಾಂತ್ ಅವರು ಏನನ್ನೋ ಹುಡುಕ್ತಿರ್ತಾರೆ. ಹುಡುಕೋ ಸಮಯದಲ್ಲಿ ಅಮ್ಮು ಒಂದು ಫೋಟೋ ಸಿಗತ್ತೆ. ಆ ಫೋಟೋವನ್ನು ನೋಡದೆ ಎಮೋಷ್ನಲ್ ಆಗ್ತಾರೆ. ಈ ಫೋಟೋ ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ? ಅವಳ ನೆನಪು ಎಲ್ಲವನ್ನ ಕೂಡ ಸುಟ್ಟು ಹಾಕಿದ್ದೆ ಅಲ್ವಾ ನಾನು ಅಂತ ಅನ್ಕೊಂಡಿದ್ದೆ. ಮತ್ತೆ ಫೋಟೋವನ್ನು ಅಲ್ಲೇ ಇಟ್ಟು ಕಬೋರ್ಡನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡ್ತಿದ್ದಾಗೆ ಕಿಟಕಿ ಹತ್ರ ನೋಡ್ತಾರೆ. ನೋಡಿದ್ದೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಅವ್ರ ಮನೆ ಮುಂದೆ ಮಾತಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅದನ್ನು ನೋಡಿದಂಥ ಸೂರ್ಯಕಾಂತ್ ಎಮೋಷ್ನಲ್ ಆಗ್ತಾರೆ. ಇಲ್ಲಿ ಅಮ್ಮು ಮೀನಾ ಹತ್ರ ನೋಡಿದೆ ಅಕ್ಕ, ನಾನು ಎಷ್ಟೆಲ್ಲ ಮಾಡಿದ್ರು ಕೂಡ ವಲ್ಲಭ ನನ್ನನ್ನು ಕ್ಷಮಿಸಲೇ ಇಲ್ಲ, ಈಗ ಏನು ಮಾಡೋದು, ಯಾವ ರೀತಿ ಪ್ಲ್ಯಾನ್ ಮಾಡೋದು ಅಂತ ಹೇಳಿ ಕೇಳ್ತಿದ್ರೆ, ನಾನಿಲ್ವಾ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಅವನಿಗೆ ಸ್ವಲ್ಪ ಬೇಕುಮಾನ, ಅದೇ ಕಾರಣಕ್ಕೆ ಕ್ಷಮಿಸಿದ್ರು ಕೂಡ ಇಲ್ಲ ಅಂತ ಹೇಳಿದಾನೆ. ನಿನಗೆ ಮತ್ತೊಂದು ಪ್ಲ್ಯಾನ್ ಕೊಟ್ಟರೆ ಆಯಿತು, ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡು, ಖಂಡಿತವಾಗ್ಲೂ ನೀನು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗುತ್ತೆ. ಇವತ್ತೇನು ಆಪರೇಷನ್ ಸಕ್ಸಸ್ ಆಗದೆ ಇರಬಹುದು, ಬಟ್ ಮುಂದಿನ ಪ್ಲಾನ್ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಮೀನಾ ಅಮ್ಮುಗೆ ಹೇಳ್ತಿದ್ದಾರೆ. ಈ ಕಡೆ ಅಮ್ಮು ಮತ್ತೆ ಮೀನಾ ಮಾತಾಡ್ತಿರೋದನ್ನ ನೋಡ್ತಂತ ಸೂರ್ಯಕಾಂತ್ ಅವರು ಎಮೋಷ್ನಲ್ ಆಗ್ತಿದ್ದಾರೆ. ತಮ್ಮ ಚಂದ್ರಕಾಂತ್ ಕೂಡ ಅಲ್ಲಿಗೆ ಬರ್ತಾರೆ. ಅಣ್ಣನ ಎಮೋಷ್ನಲ್ ಆಗಿರೋದನ್ನ ನೋಡ್ತಾರೆ. ಏನಣ್ಣ, ನೀನು ಕೂಡ ಅಮ್ಮನ ಕ್ಷಮಿಸ್ಬಿಟ್ಟ, ಇವತ್ತು ನನ್ನ ಮಗ ಮದುವೆ ಆಗದೆ ಇರೋದಕ್ಕೆ ಕಾರಣ ಅಮ್ಮನೇ ಅಲ್ವಾ ಅಂತ ಹೇಳಿ ಹೇಳಿದಾಗ ಸೂರ್ಯಕಾಂತ್ ಕುಪ್ಪ ಮಗದಷ್ಟು ಜಾಸ್ತಿ ಆಗುತ್ತೆ. ನಂತರ ಇಲ್ಲಿ ಮೀನಾನ ರಿಜಿಸ್ಟರ್ ಆಫೀಸ್ಗೆ ಬರ್ತಿರೋ ಹಾಗೆ ತಡೆಯೋದಕ್ಕೆ ಪ್ರಿಯಾ ಮುಂದಾಗ್ತಾರೆ. ಬಟ್ ಅದು ಸಾಧ್ಯ ಆಗೋದಿಲ್ಲ. ಮೀನಾನ ಕರ್ಕೊಂಡು ನಂದ ಅವರ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಿದ್ದಾರೆ. ಬಿಕಾಸ್ ಮೀನಾ ಇರಲೇಬೇಕು, ಅವಳಿಗೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ ನಂದವರು ಹೇಳ್ತಾರೆ. ಫೈನಲಿ ಪ್ರಿಯಾ ಪ್ಲಾನ್ ಫ್ಲಾಪ್ ಆಗುತ್ತೆ. ಮೀನಾ ಕೂಡ ಎಲ್ಲರ ಜೊತೆ ರಿಜಿಸ್ಟರ್ ಆಫೀಸ್ಗೆ ಬರ್ತಾರೆ. ಅಲ್ಲಿ ಮಾಧವ್ ಅವರ ಆಧಾರ್ ಕಾರ್ಡ್ ಕೊಡಿ ಅಂದಾಗ ಮಾಧವ್ ಅವರು ತಮ್ಮದು ಕೊಡ್ತಾರೆ. ಹೆಂಡ್ತಿದ್ ಕೊಡಿ ಅಂದಾಗ ಪ್ರಿಯಾದನ್ನ ಕೊಡೋಕೆ ಹೋದಾಗ ಅದು ಕೆಳಗಡೆ ಬಿದ್ದು ಹೋಗುತ್ತೆ. ಬಿದ್ದು ಹೋಗೋದನ್ನ ನಂದವರು ಎತ್ಕೊಂಡು ನೋಡ್ತಾರೆ. ನೋಡಿದ್ದೆ ಅವ್ರಿಗೆ ಗೊತ್ತಾಗತ್ತೆ ಪ್ರಿಯಾ 1 ವರ್ಷ ದೊಡ್ಡೋಳು ಅನ್ನೋದು ವಿಷಯ. ಗೊತ್ತಾಗ್ತಿದ್ದಾಗ ಇಲ್ಲಿ ನಂದವರು ಈಗ ರಿಜಿಸ್ಟ್ರೇಷನ್ ಆಗೋದು ಬೇಡ, ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನ ಬಗೆಹರಿಸ್ಕೊಂಡು ಬಂದ ನಂತರ ರಿಜಿಸ್ಟರ್ ಮಾಡೋರು ಅಂತ ನಾವು ಬರ್ತೀವೋ ಇಲ್ವಾ ಅಂತ ಕೂಡ ಗೊತ್ತಿಲ್ಲ, ಬೇರೆಯವ್ರನ್ನ ಮಾಡ್ತೀರಿ ಅಂತ ಹೇಳಿ ನಂದವರು ಹೊರಗಡೆ ಕರ್ಕೊಂಡು ಬರ್ತಾರೆ ಎಲ್ಲರನ್ನ ಕೂಡ. ಎಲ್ರಿಗೂ ಅಚ್ಚರಿ. ಬಟ್ ಪ್ರಿಯಾ ಗೊತ್ತಾಗ್ತದೆ, ಖಂಡಿತ ಮಾವಂಗ್ ಸತ್ಯ ಗೊತ್ತಾಗಿದೆ ಏಜ್ ವಿಷಯ ಅಂತ ಹೇಳಿ. ಇತ್ತ ಕಡೆ ಮಾಧವ್ ಅವ್ರಿಗೆ ನಿಮ್ಮ ಅತ್ತೆ ಮಾವನನ್ನ ಇಲ್ಲಿಗೆ ಬರೋಕೆ ಹೇಳು ಅಂತ ನಂದವರು ಹೇಳ್ತಾರೆ. ಅದೇ ರೀತಿಯಾಗಿ ವೀಣಾ ಮತ್ತೆ ಪರಮೇಶ್ವರಿ ಇಬ್ರು ಕೂಡ ಅಲ್ಲಿಗೆ ಬಂದಿದೆ. ಏನಣ್ಣ, ಏನ್ ವಿಷಯ ನಮ್ಮನ್ನ ಕರೆದಿದ್ದು ಅಂತ ಹೇಳಿ ವೀಣಾ ಅವರು ಕೇಳಿದಾಗ, ನಿಮ್ಮ ಮಗಳು ಪ್ರಿಯಾ ನನ್ನ ಮಗ ಮಾಧವ್ಗಿಂತ 1 ವರ್ಷ ದೊಡ್ಡವಳ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ. ಬಟ್ ಮಾಧವ್ ಅದ್ರಲ್ಲಿ ಏನಿದೆ, 1 ವರ್ಷ ದೊಡ್ಡವರಾದ್ರೆ ಇನ್ನೂ ತಿಳುವಳಿಕೆ ಇರತ್ತ, ನಮ್ಮ ಬದುಕು ಸರಿ ದಾರಿಯಲ್ಲಿ ಹೋಗುತ್ತೆ ಅಂತ ಖುಷಿ ಪಡ್ಬೇಕಪ್ಪ, ಅದ್ರಲ್ಲಿ ಏನೂ ಕೂಡ ಸಮಸ್ಯೆನೇ ಇಲ್ಲ ಅಂತ ಹೇಳಿ ಇಲ್ಲಿ ನಂದವರ ಮನಸ್ಸನ್ನೇ ಬದಲಾಯಿಸಲಿಕ್ಕೆ ಇಲ್ಲಿ ಮಾಧವ್ ಒಬ್ರು ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ